ಸರ್ ಎಷ್ಟೇ ಆದರೂ ತೆರೆಯಿಂದ ಇರ್ತೀವಲ್ವಾ ಹಾಂ. ಅದಕ್ಕೆ ಗೊತ್ತಾಗಲ್ಲ ಸರ್. ತೆರೆ ಮುಂದಿದ್ರೆ ಖಂಡಿತ ಗೊತ್ತಾಗುತ್ತೆ. ತೆರೆ ಹಿಂದಿದ್ದಾಗ ಯಾವುದೂ ಗೊತ್ತಾಗಲ್ಲ ಸರ್. ಇದೇ ಥರ ಎಷ್ಟೋ ವ್ಯಕ್ತಿಗಳು ಸರ್, ಅವ್ರ ಬಗ್ಗೆ ಹೇಳೋದಕ್ಕೂ ನನಗೆ ಇಂಥ ಅವಕಾಶ ಸಿಕ್ಕಿದಾಗ ಹೇಳಲೇಬೇಕು. ನನಗೆ ಇನ್ನೊಂದು 3-4 ವಿಷಯಗಳಿದ್ದಾವೆ. ಒಂದು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು, ಓಕೆ. ಒಂದು ಶಿವಣ್ಣ ಅವ್ರದ್ದು, ಒಂದು ಧ್ರುವ ಅವ್ರದ್ದು, ಮತ್ತು ಈಗ ಪ್ರೆಸೆಂಟ್ ದೊಡ್ಡ ಮಟ್ಟಕ್ಕೆ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಿರುವಂಥ ಹೊಂಬಾಳೆ ಅವ್ರದ್ದು. ಈ 4 ವಿಷಯನೂ ಕನೆಕ್ಟ್ ಆಗುತ್ತೆ. ಅಂದರೆ ಆ ಒಂದು ಬಾಂಡಿಂಗ್ ವಿಚಾರಕ್ಕೆ ಯಶ್ ಅವ್ರದ್ದು, ಸುದೀಪ್ ಅವ್ರದ್ದು, ಆಲ್ರೆಡಿ ಸುದೀಪ್ ಅವ್ರು ಹೇಳಿದ್ರಿ, ಯಶ್ ಅವ್ರದ್ದು, ಧ್ರುವ ಅವ್ರದ್ದು, ಶಿವಣ್ಣದ್ದು ಮತ್ತು ಹೊಂಬಾಳೆ ಅವ್ರದ್ದು ಒಂದು ಸ್ಟ್ರಾಂಗ್ ವಿಷಯ ಇದೆ, ಅದನ್ನ ಹೇಳ್ಬೇಕು ನೀವು ನನಗೆ. ಸರ್ ಇಲ್ಲ, ಯಶ್ ಅವ್ರ ಬಗ್ಗೆ ನಾನು ತುಂಬ ವರ್ಷದಿಂದ ಪರಿಚಯ ಸರ್ ಅವ್ರಿಗೆ. ಅವರು ನನಗೆ ನನ್ನ ಪ್ರೊಡಕ್ಷನ್ ವಿಷಯದಲ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ನಾನು ಒಂದು ಶೋ ಮಾಡುವಾಗ ಸಡನ್ನಾಗಿ ಕರಿತೀನಿ, ಯಾರೋ ಒಬ್ಬರು ಆರ್ಟಿಸ್ಟು ಬರ್ತೀನಂತಂದು ಬರಲ್ಲ. ಅವರು ಹೈದ್ರಾಬಾದಲ್ಲಿರ್ತಾರೆ ಶೂಟಿಂಗಲ್ಲಿ, ಏನೂ ಮಾತಾಡೋಕ್ಕಲ್ಲ, ಹಿಂಗೆ ನೀವು ಬಂದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಅಂತೀನಿ. ಅವರು ಹೌದಾ, ಓಕೆ ಡನ್ ಆಯಿತು ಅಂತೇಳಿ ಅವರೇ ಫ್ಲೈಟ್ ಟಿಕೆಟ್ ಹಾಕ್ಕೊಂಡು ಮಂಗಳೂರಿಗೆ ಬರ್ತಾರೆ. ಓಕೆ. ಅವರೇ ಫ್ಲೈಟ್ ಟಿಕೆಟ್ ಹಾಕೊಂಡು ಮಂಗಳೂರು ಬಂದು ಆ ಪ್ರೋಗ್ರಾಮ್ ನಡೆಸ್ಕೊಟ್ಬಿಟ್ಟು ಮತ್ತೆ ಹೈದ್ರಾಬಾದ್ ಹೋಗ್ತಾರೆ. ಶೂಟಿಂಗ್ ಮಧ್ಯದ ಬಿಟ್ಟು ಬರ್ತಾರೆ ಅವರು. ಓಕೆ ನಾಳೆ ಕ್ಯಾನ್ಸಲ್ ಮಾಡ್ಕೊಂಡು ನಿನಗೋಸ್ಕರ ಬರ್ತೀನಿ ಅಂತಂದು. ಅದೇ ಥರ ಒಂದು ಶೋ ಇರುತ್ತೆ, ಅದು 2 ದಿನ ಶೂಟಿಂಗ್ ಇರುತ್ತೆ. 2 ದಿನ ಶೂಟಿಂಗ್ ಇದ್ದಿದ್ದನ್ನ ನಾನು ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ, ನನಗೆ ಒಂದು ದಿನದಲ್ಲಿ ಮಾಡ್ಕೊಂಡ್ರೆ ನನಗೆ ಸ್ವಲ್ಪ ಸೇವ್ ಆಗುತ್ತೆ, ಸಪೋರ್ಟ್ ಮಾಡಿರ್ತೀನಿ. ಹಾಂ ಸರ್, ನಂಬಲ್ಲ, ಅವ್ರ ಟೈಮಿಂಗ್ ಇದ್ದಿದ್ದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಅವರು ಓಕೆ ಡನ್ ಆಯಿತು ಕಣೋ, ನಿಂಗೆ ಒಳ್ಳೇದಾಗುತ್ತೆ ಅಂತಂದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತೇಳಿ ನೈಟ್ 3:45ವರೆಗೂ ಇದ್ದು ಶೂಟಿಂಗ್ ಮುಗಿಸ್ಕೊಟ್ಬಿಟ್ಟು ಹೋಗ್ತಾರೆ. ಆ ಒಂದು ಹೆಲ್ಪು ನಾನು ಮರೆಯೋದಕ್ಕಾಗಲ್ಲ. ಯಾಕಂದರೆ ಅವರು ಅವತ್ತು ಅವ್ರು ಒಪ್ಕೊಂಡಿಲ್ಲ ಅಂದಿದ್ರೆ ಅದು ಆಗ್ತಿರ್ಲಿಲ್ಲ. ಬಟ್ ಅವ್ರು ಒಪ್ಕೊಂಡು ಏನೂ ಕೇಳ್ದಲೆ ನನ್ನ ಹತ್ರ ಒಂದು ಸಣ್ಣ ಇದು ಕೇಳ್ದಲೆ ಒಳ್ಳೇದಾಗಲಿ ನಿನಗೆ ಪ್ರೊಡಕ್ಷನ್ ವೈಸ್ ಅಂತಂದ್ಬಿಟ್ಟು ಸಪೋರ್ಟ್ ಮಾಡ್ತಾರೆ. ಅದನ್ನು ನಾನು ಮರೆಯೋದಕ್ಕಾಗಲ್ಲ. ಆ್ಯಕ್ಚುಲಿ ಅದು ತುಂಬಾ ಖುಷಿ ಇದೆ ನನಗೆ. ಶಿವಣ್ಣ ಅವ್ರು ಬಿಡಿ ಸರ್, ನಾನು ಅವ್ರಿಗೆ ಏನು ಮಾಡಿದ್ರು ಏನು ಹೇಳಿದ್ರು ಸಾಲದು ಶಿವಣ್ಣ ಅವ್ರಿಗೆ. ಯಾಕಂದರೆ ನನ್ನ ಪ್ರತಿ ಹೆಜ್ಜೆನಲ್ಲೂ ಸಪೋರ್ಟ್ ಮಾಡಿದ್ದಾರೆ ಶಿವಣ್ಣ. ನಾನು ಡ್ಯಾನ್ಸ್ ಶೋ ಮಾಡಿದಾಗಲೂ ನಾನೇನೂ ಆಗಿರಲಿಲ್ಲ ಅವ್ರಿಗೆ. ಚಿಕ್ಕ ಒಂದು ಅವ್ರ ಮುಂದೆ ಒಂದು ಸಣ್ಣ ಕಣ ಟೈಮಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ ಜಡ್ಜಾಗಿ. ನಾನು ಯಾವುದೇ ಫಂಕ್ಷನಿಗೆ ಕರೆದ್ರು ಅವ್ರು ಇಲ್ಲ ಅಂತಂದಿಲ್ಲ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ರೀಸೆಂಟಾಗಿ ಕೇಳ್ತೀನಿ ಸರ್, 12 ಅವರ್ ಬರ್ತಾರೆ ಸರ್ ಅವರು. 12 ಅವರ್ ಕೂತ್ಕೊಂತಾರೆ. ಅವರ ಅಂಥ ಪರಿಸ್ಥಿತಿನಲ್ಲೂ ಅವರು ಆರೋಗ್ಯ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿರ್ತಾರೆ. ನಾನು ಅವ್ರಿಗೆ ಏನಂದ್ರೆ ಏನೂ ಅಲ್ಲ. ಅವರು ಇವತ್ತು ಅವ್ರ ಮನೆಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಅವ್ರ ಜೊತೆಲಿ ಕೂತ್ಕೊಳ್ಳೋದಕ್ಕೆ, ಇರೋದಕ್ಕೆ, ಹೋಗೋಕ್ಕೆ ಒಂದು ಸ್ಪೇಸ್. ಗೀತಕ್ಕ ಶಿವಣ್ಣ ಇಬ್ಬರು ಅಷ್ಟು ಇದು ಮಾಡಿದ್ದಾರೆ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಸರ್. ಅದಕ್ಕೆ ನಾವೆಷ್ಟು ಚಿರಋಣಿಯಾಗಿದ್ದರೂ ಸಾಲದು. ಇವತ್ತಿಗೂ ಶಿವಣ್ಣ ಅವರು ಈಗ ಟ್ರೈಲರ್ ಲಾಂಚಿಗೆ ಕೇಳಿದೆ, ಏನು ಅವ್ರು ನಾನು ಕೇಳಲೇ ಇಲ್ಲ ಸರ್ ನಿಜವಾಗ್ಲೂ. ಅವರೇನೆ ಗೊತ್ತಾಗಿ ಸಿನಿಮಾ ಮಾಡಿದ್ದೀನಿ ಅಂತೇಳಿ, ನಿಂಗೇನು ಬೇಕು ಹೇಳೋ, ಸಿನಿಮಾಗೆ ಸಪೋರ್ಟು ನಾನು ಮಾಡ್ತೀನಿ, ನಾನು ಇದ್ದೀನಿ ಜೊತೆಗೆ, ನಿನ್ಗೇನು ಬೇಕು, ನಾನು ಗೀತ ಇಬ್ಬರು ಇದ್ವಿ, ಏನೋ ಸಪೋರ್ಟು ಹೆಲ್ಪ್ ಬೇಕಿದ್ರೆ ಕೇಳು, ಡಿಸ್ಟ್ರಿಬ್ಯೂಷನಲ್ಲಿ ಏನಾನ ಹೆಲ್ಪ್ ಬೇಕಿದ್ರೆ ಕೇಳು ಅಂತಂದ್ಬಿಟ್ಟು ಯಾರು ಸರ್ ಹೇಳ್ತಾರೆ? ನಾನು ಯಾರು ಸರ್ ಅವ್ರಿಗೆ? ಅವ್ರೆಂಥ ಕುಟುಂಬ ಎಲ್ಲ. ಅವರ ಒಂದು ಪ್ರೀತಿ ವಿಶ್ವಾಸ ಇದೆ ಗೊತ್ತಾ ಸರ್, ಅದನ್ನು ನಾವು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಳೋದಕ್ಕೆ ಹೋಗ್ಬಾರ್ದು. ದೂರದಿಂದ ನೋಡೇ ಸೆಲೆಬ್ರೇಷನ್ ಮಾಡಬೇಕು, ದೂರದಿಂದ ನೋಡೇ ಖುಷಿ ಪಡಬೇಕು ಸರ್, ಯಾವತ್ತೂ ಅಷ್ಟೇ. ಶಿವಣ್ಣ ಗೀತಕ್ಕ ಇಬ್ಬರೂ ಸರ್ ಯಾವತ್ತೂ ಯಾವುದೇ ಕೆಲಸದಲ್ಲೂ ನನಗೆ ಇಲ್ಲ ಅಂತಂದಿಲ್ಲ ಸರ್. ನಾನು ಕೇಳೋದಕ್ಕಿಂತ ಬಿಫೋರೇ ಅವರೇ ಹೇಗೋ ವಿಷಯ ತಿಳ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಸಂಸ್ಥೆಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಸರ್. ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಸರ್ ಅದು ನಿಮಗೆ ಗೊತ್ತು ಸರ್, ಯಾಕಂದರೆ ಮೊನ್ನೆ ಹೌದು ಸರ್ ಅವರೊಂದು ಸ್ಟಾರ್ ಆಗಿ ಒಬ್ರಿಗೆ ಬಂದು ಒಂದು ಬೆನ್ನು ತಟ್ಟಿ ನಾನು ಇದ್ದೀನಿ ಜೊತೇಲಿ ಅಂತಾರೆ ಗೊತ್ತಾ, ಅದಷ್ಟು ಈಸಿ ಅಲ್ಲ ಸರ್. ಮನಸ್ಫೂರ್ತಿಯಾಗೆ ಬಂದವರು. ಅದೇ ಹೇಳಿದ್ನಲ್ಲ ಸರ್, ಎಲ್ಲರೂ ಈಗ ಮುರಳಿ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಅವರಾಗಿರ್ಬೋದು, ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಾಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು. ಇವತ್ತು ನಾನು ಅವ್ರನ್ನ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾಗೇ ಲಾಸ್ಟ್ ಬೈಟ್ಸ್ ಕೊಟ್ಟಿರೋದು ಸರ್ ಅವರು. ಓಕೆ. ನಿಮ್ಮ ಸಿನಿಮಾ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿದೆ, ಟ್ರೈಲರ್ ನಾನೇ ಲಾಂಚ್ ಮಾಡ್ತೀನಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಒಂದು ಇದಿದೆ ನನ್ನ ಹತ್ರ. ಅದು ತುಂಬಾ ಖುಷಿ ಇದೆ ಸರ್. ಸರ್ ಹೇಳ್ತಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾರೂ ನಾನು ಕೇಳೋದ್ಕಿಂತ ಬಿಫೋರೇ ಅವರೇ ನನಗೆ ಫೋನ್ ಮಾಡಿ, ನಿಂಗೆ ಏನಾದರೂ ಬೇಕಾ ಸಿನಿಮಾಗೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮಾಡಿದ್ದಾರೆ ಸರ್. ಅದಕ್ಕೆ ನಾನು ಎಷ್ಟು ನಾನು ಅದೇ ಹೇಳ್ತೇನೆ ಸರ್, ಏನು ಪಡೆದಿದ್ದೀನಿ ಅಂತಂದರೆ, ಇವತ್ತು ಇಲ್ಲಿ ಕುತ್ಕೊಂಡು ನಾನು ಮಾತಾಡ್ತಾಯಿದ್ದೀನಿ ಅಂದರೆ ಸರ್, ಅವರೆಲ್ಲ ಕೊಟ್ಟಿರ್ತಕ್ಕಂಥ ಸಹಕಾರ, ಪ್ರೀತಿ, ವಿಶ್ವಾಸ ಸರ್. ಅದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಅವರೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ಮೇ ಬಿ ನಾನಿವತ್ತು ನಿಮ್ಮ ಎದುರುಗಡೆ ಇರ್ತಿದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ
ಸರ್ ಯಾರೇ ಒಬ್ಬ ವ್ಯಕ್ತಿ ಒಂದು ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ಏನೂ ಮಾಡೋದಕ್ಕಾಗಲ್ಲ. ಇವತ್ತು ಅವರೆಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಸರ್ ನನಗೆ ಮತ್ತು ನನ್ನ ಸಿನಿಮಾಗೆ ನನ್ನ ಎಲ್ಲ ಕೆಲಸಗಳಿಗೂ ಸಪೋರ್ಟಿವ್ ಆಗಿದ್ದಾರೆ. ಯಾವುದ್ರಲ್ಲೂ ನನಗೆ ಇಲ್ಲ ಅಂತಂದಿಲ್ಲ ಹೊಂಬಾಳೆ ಸರ್. ಅವ್ರದ್ದು ಎಲ್ಲ ಕೆಲಸಗಳು ನನಗೆ ಕೊಟ್ಟಿದ್ದಾರೆ ಸರ್. ನನ್ನ ಅದ್ರ ಬಗ್ಗೆ ನಾನೇನು ಮಾತಾಡಿದ್ರೆ ಕಮ್ಮಿ ಆಗುತ್ತೆ. ವಿಜಯ್ ಸರ್ ಆಗಿರ್ಬೋದು, ಚೆಲುವೇಗೌಡರಾಗಿರ್ಬೋದು, ಅವ್ರದ್ದು ಏನೇ ಒಂದು ವರ್ಕಲ್ಲೂ ನಾನು ಇರಬೇಕು ಅಂತ ನನ್ನನ್ನು ಸೇರಿಸಿದ್ದಾರೆ, ಬಯಸ್ತಾರೆ ಸರ್. ನಿಜವಾಗ್ಲೂ ಅವರು ಎಲ್ಲ ಕೆಲಸದಲ್ಲೂ ನನಗೆ ಒಂದು ಸಣ್ಣದೊಂದು ಸ್ಪೇಸ್ ಆದರೂ ಕೊಟ್ಟಿದ್ದಾರೆ ಸರ್. ಯುವ ಇವೆಂಟ್ ಆಗಿರ್ಬೋದು, ಬಗೀರ ಆಗಿರ್ಬೋದು, ಕಾಂತಾರ ಆಗಿರ್ಬೋದು ಸರ್. ನಾನು ಎಷ್ಟೋ ಸರಿ ಅಂದ್ಕೊಂಡಿದ್ದೀನಿ ಕಾಂತಾರ ಅನ್ನೋದೊಂದು ಈವೆಂಟ್ ನಾನು ಮಾಡಬೇಕು, ಅದರಲ್ಲೊಂದು ಭಾಗ ಆಗಿರ್ಬೇಕಂತ. ಕೊನೆ ಟೈಮಲ್ಲಿ ಅವ್ರು ಫೋನ್ ಮಾಡಿ ರಾಮ್ ಮಾಡಿಕೊಡು, ನಿಂಗೆ ಒಳ್ಳೇದಾಗಲಿ, ನಿಂಗೆ ಒಳ್ಳೆ ಹೆಸರು ಬರಲಿ ಇದರಿಂದ ಅಂತ ಆಫೀಸಿಗೆ ಕರೆದು ಮಾತಾಡಿ ಸಪೋರ್ಟ್ ಮಾಡಿ ಕಳಿಸಿದ್ದಾರೆ. ಅವ್ರು ನನಗೆ ಮುಂದೆನೂ ಹೇಳ್ತೀನಿ ಸರ್, ಅವರೆಲ್ಲ ಕೆಲಸದಲ್ಲೂ ನನಗೆ ಕೆಲಸ ಕೊಟ್ಟಿದ್ದಾರೆ, ಮುಂದೆನೂ ನನಗೆ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ ಸರ್. ಇಂಡಸ್ಟ್ರಿ ಅದು ಒಂದು ಭಾಗ ಆದರೆ ನನ್ನ ಮಗ ಹೀರೋ ಆಗಬೇಕು, ನನ್ನ ಮಗ ಡೈರೆಕ್ಟರ್ ಆಗಬೇಕು, ನನ್ನ ಮಗ ಪ್ರೊಡ್ಯೂಸರ್ ಆಗಬೇಕು, ನಮ್ಮ ಯಜಮಾನರು ಈ ಥರ ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಇದು ಪ್ರತಿಯೊಂದು ಮನೆಯಲ್ಲೂ ನಡೆಯುವಂತಹ ಫೀಲ್ ಮಾಡುವಂತಹ ಒಂದು ಮನಸ್ಥಿತಿ. ಇದು ನಿಮ್ಮ ಮನೆಗೆ ಹೇಗೆ ಕನೆಕ್ಟ್ ಆಯಿತು? ಅಪ್ಪ ಅಮ್ಮ, ನಿಮ್ಮ ಮಿಸ್ಸಸ್ಸು, ನಿಮ್ಮ ಜೊತೆ ಇದ್ದಂಥವ್ರು ನಿಮ್ಮ ಕನಸಿಗೆ ಹೇಗೆ ಸಪೋರ್ಟ್ ಮಾಡಿದರು? ಸರ್ ನಮ್ಮದೊಂದು ಪುಟ್ಟ ಹಳ್ಳಿ, ಒಂದು ಸಿರಾ ಗ್ರಾಮದಲ್ಲಿ ಒಂದು ಮಾನಂಗಿ ತಾಂಡ ಅನ್ನೋ ಒಂದು ಊರು. ಪುಟ್ಟ ಹಳ್ಳಿ, ಬಟ್ ಇವತ್ತು ಇಂಡಸ್ಟ್ರಿಯಲ್ಲಿ ತುಂಬ ಬ್ಯುಸಿ ಇರುವಂಥ ಒಬ್ಬ ಸರ್. ಇವತ್ತು ನನ್ನ ಫ್ಯಾಮಿಲಿಯಲ್ಲಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ತಂದೆಗೆ ಗೊತ್ತಿಲ್ಲ. ಆದರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ ಏನು ತಿಳ್ಕೊಂಡಿದ್ದಾರೆ, ಅವ್ನು ಎಲ್ಲೋ ಒಂದು ಕೆಲಸ ಮಾಡ್ತಿದ್ದಾನೆ, ಇವತ್ತು ಯಾವುದೋ ಒಂದು ಚಾನಲಲ್ಲಿ ಇದ್ದಾನೆ, ಆ ಚಾನಲಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ. ಯಾಕಂದರೆ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ ಸರ್. ನೋಡಿ, ತಂದೆ ತಾಯಿಗೆ ಯಾವತ್ತೂ ಮಕ್ಕಳು ದೊಡ್ಡವರಾಗೋಕ್ಕಾಗಲ್ಲ, ಯಾವತ್ತೂ ಚಿಕ್ಕವರೇನೆ ಸರ್. ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು, ಏನೇ ಮಾಡಿದ್ರು ನಾವು ಮಕ್ಕಳೇ. ನಾನು ಅದನ್ನು ಹೇಳ್ಕೊಳಕ್ಕೆ ಇಷ್ಟಪಟ್ಟಿಲ್ಲ. ನನ್ನ ಕುಟುಂಬ ನನಗೆ ತುಂಬ ಸಪೋರ್ಟಿವ್ ಆಗಿದೆ ಸರ್. ನನ್ನ ತಾಯಿ ತುಂಬ ಕನ್ಸ್ಕೊಂಡಿದ್ರು ಸರ್. ನಾನು ಬೆಂಗಳೂರಿಗೆ ಬರೋದಕ್ಕೆ ಮೂಲ ಕಾರಣ ನನ್ನ ತಾಯಿ ಕಳಿಸ್ಕೊಟ್ಟಿದ್ದು. ನಿಂದೇನಿದೆ ಆಸೆ, ಹೋಗು, ನೀನು ಮಾಡು ಅಂತಂದ್ಬಿಟ್ಟು. ಅವ್ರು ಇವತ್ತಿಲ್ಲ. ಇಲ್ಲ ಸರ್, ಹಂಗಂತಲ್ಲ. ಅಯ್ಯೋ, ಇವತ್ತು ಅವ್ರು ಇಲ್ಲ ಸರ್ ನನಗೆ. ಬಟ್ ಅವ್ರು ಎಲ್ಲಿದ್ರು ನನ್ನ ತಾಯಿ ನನ್ನ ನೋಡ್ತಿರ್ತಾರೆ, ಆಶೀರ್ವಾದ ಇದೆ ಅಂತ ನಾನು ನಂಬಿದ್ದೀನಿ. ನನ್ನ ಜೊತೆಲೇ ಇದ್ದಾರೆ ಅವರು. ನನ್ನ ತಂದೆ ಆಗಿರ್ಬೋದು, ನನ್ನ ತಾಯಿ, ನಮ್ಮ ಅಣ್ಣ, ನನ್ನ ಕುಟುಂಬ, ನನ್ನ ಫ್ಯಾಮಿಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ವೈಫು ಇವತ್ತು ನನಗೆ ಅಷ್ಟು ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತಿಲ್ಲ ಅಂದಿದ್ರೆ ಮೇ ಬಿ ಇವತ್ತು ನೀವು ಏನು ಇಂಟರ್ವ್ಯೂ ಮಾಡ್ತೀರ ರಾಮನ್ ಒಂದು ವ್ಯಕ್ತಿ ಇರ್ತಾನೆ ಇರಲಿಲ್ಲ ಸರ್. ಯಾಕಂದರೆ ನಾನು ಎಲ್ಲ ಕಳ್ಕೊಂಡು ಕೆಳಗಡೆ ಬಿದ್ದಾಗಲೂ, ಏನು ಇಲ್ದಾಗಲೂ, ಝೀರೋ ಆದಾಗಲೂ, ನಾನು ಪ್ರತಿಯೊಬ್ಬನ ಹತ್ರ ಭಿಕ್ಷೆ ಬೇಡ್ದಾಗಲೂ, ಕೆಲಸ ಕೇಳಿದಾಗಲೂ ಎಲ್ಲದರಲ್ಲೂ ನನ್ನ ಜೊತೆಗೆ ನಿಂತಿದ್ದು ನನ್ನ ವೈಫು, ನನ್ನ ಹೆಂಡತಿ. ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಹೆಣ್ಣು ಜೊತೆಯಲ್ಲಿದ್ದರೆ ಯಾರು ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ ಸರ್. ಇಲ್ಲ ಅಂತಂದರೆ ಖಂಡಿತ ಎಂಥ ಟ್ಯಾಲೆಂಟ್ ಇದ್ದರೂ ಏನೇ ಇದ್ದರೂ ಆ ವ್ಯಕ್ತಿ ಝೀರೋನೇ. ಆ ಥರ ಒಂದು ಬೆನ್ನೆಲುಬಾಗಿ ಇವತ್ತು ನನ್ನ ವೈಫ್ ನನ್ನ ಜೊತೆಲಿ ನಿಂತಿದ್ದಾಳೆ. ಸರ್, ಇವತ್ತು ನೀವು ಅಂದ್ಕೊಂಡಿರ್ತೀರ, ಒಂದು ಮದುವೆ ಆದಮೇಲೆ ಒಂದು ಹುಡುಗ ಹೋಗಿ ಒಂದು ಸಿನಿಮಾ ಮಾಡ್ತಾನಂದರೆ ಯಾವ ಥರ ಎಲ್ಲ ಥಿಂಕ್ ಮಾಡ್ತಾರೆ ಅಂದ್ಬಿಟ್ಟು. ಬಟ್ ನನ್ನ ವೈಫು ಪ್ರತಿಯೊಂದರಲ್ಲೂ ಸಪೋರ್ಟಿವ್ ಆಗಿದ್ದಾಳೆ. ಇಲ್ಲ, ಇದು ಹೀಗೆ, ಹಿಂಗೆ ಮಾಡು, ಹಿಂಗೆ ಮಾತಾಡೋ ಹಾಗೆ ಅಂತ ಪ್ರತಿಯೊಂದು ಹೇಳ್ತಾಳೆ. ನನಗೋಸ್ಕರ ಎಷ್ಟೋ ತ್ಯಾಗ ಮಾಡಿದ್ದಾಳೆ. ಅದೇ ಥರ ನನ್ನ ಟಿ ವಿನಲ್ಲಾಗಿರ್ಬೋದು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸರ್. ನನ್ನ ವಿಷಯಗಳಲ್ಲಾಗಿರ್ಬೋದು, ನಾನೆಲ್ಲ ಕಳ್ಕೊಂಡಾಗ್ಲೂ ನನ್ನ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನನ್ನ ಆಫೀಸ್ ಸ್ಟಾಫ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಗೊತ್ತಿಲ್ಲದೇನೋ ನನಗೆ ಸಪೋರ್ಟಿವ್ ಆಗಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಈಗ ನಟನಾಗಿ ನಾನು ಪ್ರಶ್ನೆ ಕೇಳೋದಾದರೆ, ದಿಲ್ಮಾರ್ ಅನ್ನುವಂಥ ಸಿನಿಮಾ ನಿಮ್ಮ ಗ್ರಾಫಿಗೆ ಎಷ್ಟು ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ ಆ್ಯಸ್ ಅ ನಟನಾಗಿ? ಕಂಡ ಕನಸು ನನಸಾಗೋದಕ್ಕೆ ಒಂದಷ್ಟೆಲ್ಲ ಫುಟೇಜ್ ನೋಡಿದಾಗ ಅನಿಸುತ್ತೆ ನಮಗೆ, ಎಲ್ಲ ಗುರು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕಾಣಿದ್ದಾರೆ ರಾಮ್ ಅಂತ. ಈ ಪ್ರಾಸೆಸ್ಸನ್ನು ಒಬ್ಬ ನಟನಾಗಿ ಹೇಳೋದಾದರೆ, ದಿಲ್ಮಾರ್ ಕಂಟೆಂಟನ್ನು ಹೇಳೋದಾದರೆ, ಒಬ್ಬ ರೈಟರ್ ಬಗ್ಗೆ ಹೇಳೋದಾದರೆ, ಚಂದ್ರಮೌಳಿ ಬಗ್ಗೆ ಹೇಳೋದಾದ್ರೆ, ಈ ಒಂದು ಸಿನಿಮಾ, ಈ ಸೈಕೋ ಶುಕ್ಲ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ, ನನ್ನ ಜೀವಮಾನದಲ್ಲೂ ಈ ಥರ ಒಂದು ಕ್ಯಾರೆಕ್ಟ್ರು, ಈ ಥರ ಒಂದು ಇಂಟೆನ್ಸ್ ಇರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಖಂಡಿತ ಸಿಗಲ್ಲ ಸರ್. ಮೇ ಬಿ ಸಿಗ್ಬೋದು, ಆದರೆ ಈ ಕ್ಯಾರೆಕ್ಟ್ರ್ ಇದೆ ಗೊತ್ತಾ ಸರ್, ಇದು ಯಾವ ಸಿನಿಮಾದಲ್ಲೂ ಇವತ್ತಿನವರೆಗೂ ಆ ಥರ ಒಂದು ಫೀಲು ಓಪನಿಂಗಿಂದ ಎಂಡ್ವರೆಗೂ ಆ ಒಂದು ಕ್ಯಾರಿ ಆಗಿರ್ತಕ್ಕಂಥ ಒಂದು ಕಂಟೆಂಟ್ ಇಲ್ಲವೇ ಇಲ್ಲ ಸರ್. ನಿಜವಾಗ್ಲೂ ನನ್ನ ಜೀವನದಲ್ಲಿ ಈ ದಿಲ್ಮಾರ್ ಅನ್ನೋ ಒಂದು ಸಿನಿಮಾ ಒಂದು ದೊಡ್ಡ ಮೈಲಿಗಲ್ಲು ಅನ್ನೋ ಒಂದು ವಿಷಯನ ನಾನು ತುಂಬ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ಆ ಸಿನಿಮಾದಲ್ಲಿ ಅಷ್ಟಿದೆ ಸರ್. ಒಂದು ಎಮೋಷನ್ ಇದೆ, ಒಂದು ಫೀಲ್ ಇದೆ, ಲವ್ ಇದೆ, ಒಂದು ಹುಡುಗಿಗೆ ಏನು ಇಷ್ಟ ಆಗಬೇಕು, ಇವತ್ತಿನ ಫ್ಯಾಮಿಲಿಗೆ ಏನು ಇಷ್ಟ ಆಗಬೇಕು, ಒಬ್ಬ ತಂದೆ ಅದನ್ನು ಹೇಗೆ ಒಂದು ಮಗಳು
ಹೇಗಿರಬೇಕು ತಂದೆ ಜೊತೆಲಿ, ಒಂದು ಲವ್ವರ್ ಅಂದರೆ ಹೇಗೆ, ಒಂದು ಲವ್ ಆಡ್ತಿರುವಾಗ ಒಂದು ಹುಡುಗ ಒಂದು ಹುಡುಗಿ ಹೇಗೆ ಅನ್ನೋದು ಸರ್ ಈ ಸಿನಿಮಾ ನೋಡಿ ಬಂದಾಗ ಸರ್ ಪ್ರತಿಯೊಂದು ತಂದೆ ತಾಯಿನೂ ಫೀಲ್ ಆಗ್ತಾರೆ ಸರ್. ಮತ್ತು ಎಂಥ ಮಕ್ಕಳಿದ್ರೂ ಚೇಂಜ್ ಆಗ್ತಾರೆ ಸರ್. ಫ್ಯಾಮಿಲೀಸು 100% ಇಷ್ಟಪಡ್ತಾರೆ. ಬಟ್ ಇವತ್ತಿನ ಜನಕ್ಕೆ ಏನು ಬೇಕೋ ಅದಷ್ಟು ಈ ಸಿನಿಮಾದಲ್ಲಿದೆ ಸರ್. ಏನೋ ನಾವು ಕಷ್ಟಪಟ್ಟಿದ್ದೀವಿ ಮಾಡಿದ್ದೀವಿ ಅಂತ ಅನ್ನೋ ಒಂದು ಓವರ್ ಎಕ್ಸಾಜರೇಷನ್ ನಾನು ಏನು ಹೇಳ್ತಾ ಇಲ್ಲ. ಕತೆ ಚೆನ್ನಾಗಿದೆ ಸರ್. ಬಂದು ಕುತ್ಕೊಂಡ್ರೆ ಆ ಒಂದು 2 ಗಂಟೆ ಸಿನಿಮಾ ನಿಮ್ಮನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ ಸರ್. ಅಷ್ಟು ಫೀಲಾಗಿ ನಿಮಗೆ ಖುಷಿ ಪಡಿಸುತ್ತೆ. ಓಕೆ, ನನ್ನ ಜೀವನದಲ್ಲಿ ಹಿಂಗೆ ಆಯ್ತಲ್ವಾ, ಓಕೆ ನನಗೊಂದು ಮಗಳಿದ್ದು ಹಿಂಗೆ ಫೀಲ್ ಆಗೋದಲ್ವಾ, ಓಕೆ ನನ್ನ ಹುಡುಗ ಈ ಥರ ಇರಲ್ವಾ, ಈ ಥರ ಪ್ರತಿಯೊಬ್ಬರೂ ಒಂದು ಹುಡುಗಿ ನನ್ನ ಹುಡುಗ ಯಾಕೆ ಈ ಥರ ಹಿಂಗಿಲ್ಲ, ನನ್ನ ತಂದೆ ಹಿಂಗೆ ಬಾರ್ದಲ್ವಾ, ಓಕೆ ಒಬ್ಬ ತಂದೆಯಾಗಿ ಒಬ್ಬರು ಮಗಳು ಪರ್ಸ್ಪೆಕ್ಟಿವಲ್ಲಿ ಹೇಗಿರ್ತಾನೆ, ಹೇಗೆ ಥಿಂಕ್ ಮಾಡ್ತಾನೆ ಅನ್ನೋ ಒಂದು ವಿಷಯ ಈ ಸಿನಿಮಾದಲ್ಲಿದೆ ಸರ್. ನೋಡಿ, ಚಂದ್ರಮೌಳಿ ಅಂತಂದರೆ ಎಲ್ಲರೂ ಅಂತಾರೆ KGF ಮೂವಿ ಡೈಲಾಗ್ ರೈಟ್ರು, ಇಲ್ಲೂ ಡೈಲಾಗ್ ಇಷ್ಟಿಷ್ಟು ಉದಾ ಬರೆದ್ಬಿಟ್ಟಿರ್ತಾರೆ ಅಂತಂದ್ಬಿಟ್ಟು. ಸರ್ ಇದು ಅದೇ ಬೇರೆ, ಇಲ್ಲಿದೆ ಬೇರೆ ಸರ್. ಯಾಕಂದರೆ ಅವ್ರ ಸಿನಿಮಾದಲ್ಲಿ ಗೆಲ್ಲಬೇಕಂತಲೇ ಮಾಡಿರ್ತಕ್ಕಂಥ ಸಿನಿಮಾ ಸರ್. ಅವ್ರು ಎಷ್ಟೇ ಸಿನಿಮಾ ಕೆಲಸ ಮಾಡಿರ್ಬೋದು, ಅವ್ರ ಮೊದಲನೇ ಡೈರೆಕ್ಷನ್ ಇಲ್ಲಿ. ಅವರು ಅಷ್ಟು ಕತೆಗಳಲ್ಲಿ ಇದೊಂದು ಬೆಸ್ಟ್ ಕತೆ ಸರ್. ಯಾಕಂತ ನನಗೂ ಬೇರೆ ಎಷ್ಟೇ ಬರ್ಬೋದು ಸರ್ ಕತೆ, ಬಟ್ ಈ ಒಂದು ಕ್ಯಾರೆಕ್ಟರ್ ಇದೆ ಗೊತ್ತಾ ಸರ್, ನನ್ನ ಜೀವನದಲ್ಲೇ ಒಂದು ಬೆಸ್ಟ್ ಪ್ಲೇಸಲ್ಲಿ ನಿಂತ್ಕೊಳುತ್ತೆ ಸರ್. ಯಾಕಂದ್ರೆ ನನಗೆ ಅಷ್ಟು ಹೆಸರು ತಂದು ಕೊಡುತ್ತೆ, ಅಷ್ಟು ನಂಬಿಕೆ ನನಗಿದೆ ಸರ್. ಯಾಕೊತ್ತಾ ಸರ್, ಒಂದು ಒಳ್ಳೆ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮ್ಮ ಕನ್ನಡದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ ಸರ್. ಕೈ ಬಿಟ್ಟಿಲ್ಲ, ಮುಂದೆ ಕೈ ಬಿಡೋದು ಇಲ್ಲ ಸರ್. ನಾನೇ ಅಂತಲ್ಲ ಸರ್, ನಂತರ ಯಾರೇ ಆಗಿರಲಿ ಸರ್, ಯಾವೊಬ್ಬ ವ್ಯಕ್ತಿ ಕಷ್ಟಪಟ್ಟು ಇಲ್ಲಿ ಬರ್ತಾನೆ ಅವನನ್ನು ಯಾವತ್ತೂ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಾರೆ ನಮ್ಮ ಕನ್ನಡದ ಜನತೆ. ಮುಂದೇನೂ ಹಾಗೆ ಮಾಡ್ತಾರೆ ಸರ್. ಹೌದು. ಜೊತೆಗೆ ಸಾಯಿ ಕುಮಾರ್ ಅವರ ಸಿನಿಮಾಗಳನ್ನು ನೋಡಿದಂಥವ್ರು, ವಿಜುವಲ್ ಆಗದಂಥವ್ರು, ಅವ್ರ ಸಿನಿಮಾನ ಸೆಲೆಬ್ರೇಟ್ ಮಾಡಿದಂಥವ್ರು, ಅವರು ನಿಮ್ಮ ಸಿನಿಮಾದ ಒಂದು ಭಾಗ ಆಗ್ತಾರೆ. ಅದು ಮೇನ್ ಲೀಡಲ್ಲಿ ಒಂಥರ ಏನೋ ಟ್ರಿಕ್ಕಿ ಇರುವಂಥ ಒಂದು ಪಾತ್ರ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಸಾಯಿ ಕುಮಾರ್ ಅವ್ರ ಬಗ್ಗೆ ಮತ್ತು ಶರತ್ ಲೋಹಿತಾಶ್ ಅವ್ರ ಬಗ್ಗೆ, ಅದಿತಿ ಪ್ರಭುದೇವ್ರ ಬಗ್ಗೆ ಸರ್, ಸಾಯಿ ಕುಮಾರ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಸರ್, ಅವರು ದೊಡ್ಡ ಲೆಜೆಂಡು, ಕಲಾ ಸರಸ್ವತಿನೇ ಅವ್ರಿಗೆ ಒಲ್ದಿದ್ದಾಳೆ ಅಂತ ಹೇಳ್ಬೋದು. ಯಾಕಂದರೆ ಸಕಲ ಕಲಾ ವಲ್ಲಭ ಸರ್ ಅವರು ಎಲ್ಲದರಲ್ಲೂ. ಅವರು ನನಗೆ ತುಂಬ ಕ್ಯಾರೆಕ್ಟ್ರುದಲ್ಲಿ ವಿಷಯದಲ್ಲಾಗಿರ್ಬೋದು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಸರ್. ನನಗೆ ಹೀಗಿರಬೇಕು ಅವ್ರು ಒಂದು ಮಾತು ಅಂತಾರೆ ಸರ್, ಬಂದು ನನ್ನ ಫಸ್ಟ್ ಸಿನಿಮಾದಲ್ಲೇ ಮೊದಲನೇ ದಿನ ಅವ್ರಿಗೋಗಿ ಭಯ ಅಂತ ಸೀನು ಹೋಗ್ಬಿಟ್ಟು ನನಗೆ ಭಯ ಆಗ್ತಿರುತ್ತೆ, ಹೆಂಗಪ್ಪ ಈ ಥರ ಮಾಡೋದು, ಏನು ಅನಿಸುತ್ತೋ ಏನಾಗುತ್ತೋ ಒಂದು ಭಯದಲ್ಲಿರ್ತೀನಿ. ಅವ್ರು ಕರೆದ್ಬಿಟ್ಟು ಹೇಳ್ತಾರೆ, ಸರ್ ನಿನ್ನ ಎದುರುಗಡೆ ಯಾವುದೋ ಒಂದು ಕಳ್ಳ ಇದ್ದಾನೆ ಅಂತ ತಿಳ್ಕೊ, ಒಂದು ಕಲ್ಲು ಬಂಡೆ ಇದೆ ಅಂತ ತಿಳ್ಕೊ, ನೀನು ಹೆಂಗೆ ಮಾಡ್ತೀಯ, ಇಲ್ಲ ಯಾರೋ ಒಬ್ಬ ನಿನಗೆ ಮೋಸ ಮಾಡಿದ್ದಾನೆ, ಹೇಗೆ ನಡ್ಕೊಂತ ಯಾಕೆ ಬಂದ್ ಮಾಡು, ಹೋಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ, ನನಗೇನು ಬೇಜಾರಿಲ್ಲ. ಅದು ಸೀನ್ ಸರ್. ಆ ಸೀನಲ್ಲಿ ಅವರು ಎಷ್ಟು ಸಪೋರ್ಟ್ ಮಾಡ್ತಾರಂತಂದರೆ ಸರ್, ನಿಜವಾಗ್ಲೂ ನಾನು ಚೆನ್ನಾಗಾಗುತ್ತೆ ಸರ್. ಸೀನ್ ಅದು ಸಿನಿಮಾದಲ್ಲಿದೆ ನೋಡಿ, ತುಂಬ ಚೆನ್ನಾಗಾಗುತ್ತೆ ಸರ್. ಯಾರೂ ಆ ರೇಂಜಿಗೆ ಸಪೋರ್ಟ್ ಮಾಡಲ್ಲ ಸರ್. ಅಂದರೆ ಹೊಸಪನ್ಗೆ ಆ ಸಪೋರ್ಟ್ ಇದೆ ಗೊತ್ತಾ, ಇಸ್ ನಾಟ್ ಈಸಿ ಜಾಬ್ ಸರ್. ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಅವ್ರ ಕ್ಯಾರೆಕ್ಟ್ರು ಜನ ಪ್ರತಿ ಒಂದು ಕ್ಷಣನೂ ಎಂಜಾಯ್ ಮಾಡ್ತಾರೆ ಸರ್. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಡೈರೆಕ್ಟ್ರ್ ಅವ್ರ ಕ್ಯಾರೆಕ್ಟ್ರನ್ನ. ನಿಮ್ಮ ಸಿನಿಮಾದ ಬಿಡುಗಡೆ ದಿನಾಂಕ ಮತ್ತು ಒಂದಷ್ಟು ಪ್ಲ್ಯಾನಿಂಗ್ಸ್ಗಳು ಅದನ್ನು ಅಭಿಮಾನಿಗಳಿಗೆ ಹೇಳಬೇಕು ಸರ್. ಇದೇ ತಿಂಗಳು 24 ಅಕ್ಟೋಬರ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಕರ್ನಾಟಕದಾದ್ಯಂತ. ಪ್ಲಾನಿಂಗ್ ಎಲ್ಲ ನಡೀತಾ ಇದೆ ಸರ್. ಪ್ರತಿಯೊಬ್ಬರೂ ಇಂಡಿವಿಜುವಲಿ ಇನಿಷಿಯೇಟಿವ್ ತಗೊಂಡು ಸಪೋರ್ಟ್ ಮಾಡ್ತಾಯಿದ್ದಾರೆ, ಪ್ರಮೋಷನ್ ಮಾಡಿಕೊಡ್ತಾ ಇದ್ದಾರೆ, ಎಲ್ಲ ಕಡೆನೂ ಕರೀತಿದ್ದಾರೆ, ಇಂಟರ್ವ್ಯೂಗಳು ಮಾಡ್ತಿದ್ದಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್. ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಏನು ನನ್ನ ಸ್ನೇಹಿತರು, ಫ್ರೆಂಡ್ಸು ಅಂತ ಫ್ಯಾಮಿಲಿ ಏನಿದೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಸರ್. ನಂಗೆ ಅದೊಂದು ವಿಷಯದಲ್ಲಿ ತುಂಬ ಖುಷಿ ಇದೆ ಸರ್. ಎಲ್ಲಿ ಏನಾಗುತ್ತೋ ಅನ್ನೋ ಒಂದು ಭಯ ಇತ್ತು, ಬಟ್ ಆ ಭಯ ಖಂಡಿತ ನನಗಿಲ್ಲ ಸರ್. ಒಂದು ನಂಬಿಕೆ ಇದೆ ಸರ್, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸಿನಿಮಾಗೆ ಎಲ್ಲೂ ಏನೂ ಕಮ್ಮಿ ಮಾಡಿಲ್ಲ. ನನ್ನ ಎಲ್ಲ ಕೋಸ್ಟರ್ಸ್ಗಳಾಗಿರ್ಬೋದು, ಅದಿತಿ ಪ್ರಭುದೇವ್ ಆಗಿರ್ಬೋದು, ಡಿಂಪಲಯತಿ ಆಗಿರ್ಬೋದು, ಮ್ಯೂಸಿಕ್ ರದನ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರು ಪ್ರದ್ಯೋತನ್ ಅಂತ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. 100% ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಫೈಟ್ ಬಂದುಬಿಟ್ಟು ಮಾಸ್ ಮಾದ ಮಾಡಿದ್ದಾರೆ ಸರ್. ರಿಯಲಿ ನನ್ನನ್ನು ಎಷ್ಟು ರೆಡಿ ಮಾಡಿದ್ರು ಅಂದರೆ ರಿಯಲಿ ಗ್ರೇಟ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಚಿನ್ ಅಂತಂದ್ಬಿಟ್ಟು ಕೊರಿಯೋಗ್ರಫಿ ಮಾಡಿದ್ದಾರೆ. ಎಲ್ಲರೂ ಸರ್ ಒಂದು ಒಳ್ಳೆ ಪ್ರಯತ್ನಕ್ಕೆ, ಒಂದು ಒಳ್ಳೆಯ ವಿಷಯಕ್ಕೆ ಕೈ ಜೋಡಿಸಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಆನೆಸ್ಟ್ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನಾವು ಹಾಗೆ ಮಾಡ್ಬಿಟ್ಟಿದ್ದೀವಿ, ಹೀಗೆ ಮಾಡ್ಬಿಟ್ಟಿದ್ದೀವಿ, ಯಾವುದೂ ಇಲ್ಲ ಸರ್. ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ 4 ಜನ ಕೇಳಿ ಸರ್ ಸಾಕು. ಆ 4 ಜನ ಕೇಳ್ತೀರಾ ಗೊತ್ತಾ, ಅದೇ ನೀವೆಲ್ಲರೂ ಮಾಡ್ತಕ್ಕಂಥ ಒಂದು ನಮಗೆ ಸಹಾಯ ಸರ್. ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಇಡೀ ಕರ್ನಾಟಕದ ಜನತೆಗೆ. ಸಿನಿಮಾ ತುಂಬ ಚೆನ್ನಾಗಿದೆ.
ಪ್ರತಿಯೊಬ್ರು ಬಂದು ಥಿಯೇಟರ್ ಸಿನಿಮಾ ನೋಡಿ, ಸಿನಿಮಾ ಇಷ್ಟ ಆದ್ರೆ ಒಂದ್ 4 ಜನ ಕೇಳಿ, ಖಂಡಿತ ಸಿನಿಮಾ ಗೆಲ್ಲುತ್ತೆ. ಅಕ್ಟೋಬರ್ ಒಂಥರ ನನಗೆ ಪರ್ಸ್ನಲಿ ಸಂಭ್ರಮದ ತಿಂಗಳು ಈ ತಿಂಗಳು. ಯಾಕಂದರೆ ಅಕ್ಟೋಬರ್ 2ಕ್ಕೆ ಹೊಂಬಾಳೆಯ ನಿಮ್ಮ ಪ್ರೀತಿಯ ಸಂಸ್ಥೆಯ ಕಾಂತಾರ ಅಬ್ಬರಿಸ್ತಾ ಇದೆ. ಅದರ ಜೊತೆಗೆ ನಿಮ್ಮ ಸಿನಿಮಾ ಅಂದರೆ ನೀವು ಆಗಲೇ ಒಂದು ಮಾತಂದ್ರಿ, ತುಂಬ ಪ್ರಾಮಾಣಿಕವಾಗಿರೋರಿಗೆ ಒಳ್ಳೇದಾಗಬೇಕು, ಚೆನ್ನಾಗಾಗಬೇಕು ಅಂತ. ಇವರೆಲ್ಲರೂ ಸ್ಟ್ರಗಲ್ ಮಾಡಿಕೊಂಡೇ ಇಂಡಸ್ಟ್ರಿಯಲ್ಲಿ ಭದ್ರವಾಗಿ ನಿಂತ್ಕೊಂಡವರು. ಇದನ್ನು ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ಅಂದರೆ ಈ ತಿಂಗಳು ಫುಲ್ಲು ಕಷ್ಟಪಟ್ಟವ್ರು, ತುಂಬ ಆಗುವಂಥ ತಿಂಗಳಿದು. ನಿಮ್ಮ ಬಾಯಾರಿಕೆಗೆ ಖಂಡಿತ ಒಳ್ಳೇದಾಗಲಿ ಸರ್, ಅದನ್ನೇ ಇಷ್ಟಪಡ್ತೀನಿ ಸರ್. ನಾನು ಒಂದು ಗಟ್ಟಿಯಾಗಿ ನಂಬಿರ್ತಕ್ಕಂಥದ್ದು ಸರ್, ನಮ್ಮ ಪ್ರಯತ್ನ ಸ್ಟ್ರಾಂಗ್ ಆಗಿತ್ತು ಅಂತಂದರೆ, ನಮ್ಮ ಎಫರ್ಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ, ನಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಇತ್ತು ಅಂತಂದರೆ, ಯಾರೇ ಇದ್ದರೂ ಯಾರೇ ಬಂದರೂ ಏನೂ ಮಾಡೋದಕ್ಕಾಗಲ್ಲ ಸರ್. ಇವತ್ತು ನೋಡಿ, ನೀವು ಹೊಂಬಾಳೆ ಅಂತಂದ್ರಿ ಸರ್, ಹೊಂಬಾಳೆ ಅವರು ಅಷ್ಟು ಕಷ್ಟಪಡ್ದಲ್ಲ ಇವತ್ತು ಅಲ್ಲಿವರೆಗೂ ಬಂದಿಲ್ಲ. ಆಮೇಲೆ ಮಜಾ ಹೆಂಗೆ ಗೊತ್ತಾ, ದೀಪಾವಳಿ ಹಿಂದೆ ಮುಂದೆ ಬರ್ತಾ ಇದ್ದೀರಾ, ಅಪ್ಪನ ಡೈಲಾಗು ಪಟಾಕಿ ಹಚ್ಚೋದೆ, ಸೌಂಡ್ ಮಾಡೋದೆ, ದಿಲ್ಮಾರ್ ಸೌಂಡ್ ಮಾಡೋದು. ಅವರ ಆಶೀರ್ವಾದ ಖಂಡಿತ ನಮ್ಮ ಮೇಲಿದೆ, ಎಲ್ಲರೂ ಆಶೀರ್ವಾದನೂ ಇದೆ. ನಾನು ಅದನ್ನು ತುಂಬ ನಂಬಿದ್ದೀನಿ, ಮತ್ತು ನನ್ನ ಕೆಲಸನ ತುಂಬ ನಂಬ್ತೀನಿ ಸರ್. ನಮ್ಮ ಶ್ರಮನ ನನ್ನ ಶ್ರಮದ ಮೇಲೆ ನಾನು ಹಾಕಿರೋ ಎಫರ್ಟ್ ಮೇಲೆ ನಂಬಿಕೆ ಇದೆ. ನಾವು ಇಡೀ ಎಂಟೈರ್ ಟೀಮ್ ಒಂದು ಒಳ್ಳೆ ಎಫರ್ಟ್ ಹಾಕಿದ್ದೀವಿ. ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಎಲ್ಲೂ ಏನೂ ಕಮ್ಮಿ ಮಾಡಿಲ್ಲ ನಮ್ಮ ಸಿನಿಮಾಗೆ ಏನು ಬೇಕೋ ಅದಷ್ಟು ಮಾಡಿಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾ ಆದ್ರೂ ಅವ್ರು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಮಾಡಿಕೊಟ್ಟಿದ್ದಾರೆ ಸರ್. 24 ಹಾಗಾದ್ರೆ ಪಟಾಕಿ ಹೊಡೆಯೋದೇ ಹಾಗಾದ್ರೆ, ಪಟಾಕಿ ಭರ್ಜರಿ ಪಟಾಕಿ. ಅಂದರೆ ತುಂಬ ಜನಕ್ಕೆ ನೀವು ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ತೆಗೆದುಕೊಂಡು ಹೋದಂಥವ್ರು, ನಿಮಗೂ ಅದು ಪರ್ಸ್ನಲಿ ಆಗಲಿ, ಅದನ್ನು ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಸರ್. ತೆರೆ ಹಿಂದೆ ನಾನು ಅದನ್ನು ಅಂದ್ಕೊಂತಿದ್ದೆ, ಅದೇ ನಾನು ಯಾವತ್ತಲ್ಲಿ ನಿಂತ್ಕೊಂತೀನಿ, ನಾನು ಯಾವಾಗ ನನ್ನ ಕನಸನ್ನು ನನಸಾಗತ್ತೆ, ಆ ದಿನ ಯಾವತ್ತು ಬರುತ್ತೆ ಅಂತೇಳಿ. ಅದು ಇದೇ ತಿಂಗಳು 24 ಬರ್ತಾ ಇದೆ. ನಾನು ಎಷ್ಟೇ 1000 ಶೋಗಳು ಮಾಡಿರ್ಬೋದು ಸರ್, ಆ್ಯಸ್ ಎ ಹೀರೋ ಆಗಿ ಮಾಡಿರ್ತಕ್ಕಂಥ ನನ್ನ ಮೊದಲನೇ ಸಿನಿಮಾ ಇದು. ನನಗೂ ಮೊದಲನೇ ಅನುಭವ, ಮೊದಲನೇ ಪ್ರಯತ್ನ. ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಸಿನಿಮಾ ಚೆನ್ನಾಗಿದೆ, ಜನ ಖಂಡಿತ ಗೆಲ್ಲಿಸ್ತಾರೆ, ಸಪೋರ್ಟ್ ಮಾಡ್ತಾರೆ, ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಖಂಡಿತ ಇದೆ ಸರ್. ಆ ನಂಬಿಕೆ ಮೇಲೇ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ನೋಡಬೇಕು ಸರ್, ಕನ್ನಡ ಜನತೆ ಮುಂದೆ ನಾವೇನೂ ಅಲ್ಲ. 19 ವರ್ಷದ ಜರ್ನಿ ರಾಮ್ ಅವ್ರಿಗೆ ಎಲ್ಲವನ್ನೂ ಕಲಿಸ್ಕೊಟ್ಟಿದೆ. ಸಕ್ಸಸ್ ಫಾರ್ಮುಲಾ ಹೇಳ್ಕೊಟ್ಟವ್ರು ಇದ್ದಾರೆ, ನೀನು ಕೆಳಗೆ ಬೀಳಂತ ನೋಡಿದಂಥವ್ರು ಇದ್ದಾರೆ, ಜೊತೆಗಿದ್ದು ಡವ್ ಮಾಡಿದಂಥವ್ರು ಇದ್ದಾರೆ. ಇದೆಲ್ಲವನ್ನು ರೌಂಡಪ್ ಮಾಡಿ ಹೇಳುವಂಥ ಒಂದು ಸ್ಟ್ಯಾಂಡರ್ಡ್ ಮಾತು ರಾಮ್ ಅವ್ರ ಬಾಯಿಂದ ಏನು ಹೇಳ್ತೀರಾ ಸರ್? 19 ವರ್ಷದಲ್ಲಿ ತುಂಬ ಪಡೆದಿದ್ದೀನಿ, ತುಂಬ ಕಳ್ಕೊಂಡಿದ್ದೀನಿ, ತುಂಬ ಕಲ್ತಿದ್ದೀನಿ, ಕಲಿತಾ ಇದ್ದೀನಿ. ತುಂಬ ಅವಮಾನಗಳಾಗಿದೆ ಸರ್. ಅವಮಾನಗಳು ಅಂತಂದರೆ ಅದನ್ನು ಹೇಳೋದಕ್ಕೂ ಆಗಲ್ಲ, ಅಷ್ಟು ಅವಮಾನಗಳನ್ನ ಎದುರಿಸ್ತಾ ಇದ್ದೀನಿ ಈಗಲೂ. ಹಿಂದೆ ಮಾತಾಡಿದ್ದಾರೆ, ಮುಂದೆ ಮಾತಾಡಿದ್ದಾರೆ, ನಾನು ಇದ್ದೀನಿ ಅಂತ ಹೇಳಿದ್ದಾರೆ, ಹಿಂದೆ ಹೋಗಿ ಜೊತೆಗಿದ್ದು ಮಾತಾಡಿದ್ದಾರೆ, ಜೊತೆಗಿದ್ದು ತಿದ್ದಿದ್ದಾರೆ. ಬಟ್ ಅವರೆಲ್ರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನನ್ನ ಗುರಿ ಹಠ ಛಲ ನಾನು ಯಾವತ್ತೂ ಬಿಟ್ಟಿಲ್ಲ, ಬಿಡೋದಿಲ್ಲ, ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ ಸರ್. ನಾನು ನನ್ನ ಕೆಲಸನ ನಂಬಿ ಬಂದಿರ್ತಕ್ಕಂಥ ವ್ಯಕ್ತಿ. ಯಾರೂ ನನ್ನನ್ನು ತುಳಿಯೋದಕ್ಕಾಗಲ್ಲ ಸರ್, ಅದೊಂದು ಗಟ್ಟಿಯಾಗಿ ನಂಬಿದ್ದೀನಿ. ನನ್ನ ಕಲೆ ನನ್ನನ್ನು ಕೈ ಹಿಡಿಯುತ್ತೆ. ಬಟ್ ಅವರೆಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಅವ್ರಿಗೆ ಒಳ್ಳೇದು ಮಾಡಿ ಅವರು ಮನಸ್ಸು ಬದಲಾಯಿಸ್ಕೊಂಡು ನನಗೆ ಆಶೀರ್ವಾದ ಮಾಡಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೋಡಿ ಸರ್, ನಾವು ಯಾರಿಗೂ ಕೆಟ್ಟದ್ದು ಬಯಸೋಕ್ಕಾಗಲ್ಲ. ಆ ಸಮಯ ಸಂದರ್ಭ ಆ ರೀತಿಯಲ್ಲಿ ನಾನು ಒಳ್ಳೆಯವನು ಹಾಕೊಂಡಿರ್ತೀನಿ, ಕೆಟ್ಟವನು ಹಾಕೊಂಡಿರ್ತೀನಿ. ಕೆಲವೊಬ್ಬರಿಗೆ ಕೆಟ್ಟ ಸಂದರ್ಭದಲ್ಲಿ ಒಳ್ಳೆಯವನಾಗಿರ್ತೀನಿ. ಹಾಗೆ ನನ್ನ ಜೀವನದಲ್ಲೂ ಆಗಿರುತ್ತೆ ಸರ್, ಆ ಥರ ಅವ್ರ ಜೀವನದಲ್ಲೂ ಹಾಗೆ ಆಗಿರುತ್ತೆ. ಹಂಗಂದ್ಕೊಂಡು ನಾನು ಅವರೆಲ್ಲ ಕೆಟ್ಟವರು ಅಂತ ನಾನು ಯಾವತ್ತೂ ಇಷ್ಟಪಡಲ್ಲ ಸರ್. ನಾನು ಯಾರಿಗೂ ಕೆಟ್ಟವನು ಹೋಗೋದಕ್ಕೆ ಬಂದಿಲ್ಲ ಸರ್. ಇಲ್ಲಿ ನಾನು ಬಂದಿರೋದು ನನ್ನ ಒಂದು ಗುರಿ ನಾನು ರೀಚ್ ಆಗೋದಕ್ಕೆ. ನಾನು ಯಾರಿಗೋ ಕೆಟ್ಟದ್ದು ಬಯಸ್ಬೇಕು, ನಾನು ಯಾರಿಗೋ ಬೈಬೇಕು, ಹಿಂದೆ ಮಾತಾಡಬೇಕು, ಖಂಡಿತ ನನ್ನ ಹೃದಯದಲ್ಲೂ ನನ್ನ ರಕ್ತದಲ್ಲೂ ಅದಿಲ್ಲ ಸರ್. ನಾನು ಬಂದಿರೋದು ನನ್ನ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದಕ್ಕೆ ಹೊರತು ನಾನು ಯಾರ ಬಗ್ಗೆನೂ ಯೋಚನೆ ಮಾಡೋದಕ್ಕಲ್ಲ. ನಾನು ನನ್ನ ಕೆಲಸದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀನಿ, ಬೇರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕಲ್ಲ. ತುಳಿಯಬೇಕಂತಿದ್ರೆ ತುಳಿತಾರೆ ಸರ್, ನಾನು ನಿಲ್ಬೇಕಂತಿದ್ರೆ ನಿಂತೇ ನಿಲ್ತೀನಿ. ಅದು ಯಾರು ತಪ್ಸೋದಕ್ಕಾಗಲ್ಲ. ಜನ ಇದ್ದಾರೆ ಸರ್ ಕೈ ಹಿಡಿಯೋದಕ್ಕೆ. ನೋಡಿ, ಜನ ಕೈ ಹಿಡಿದ್ರೆ, ದೇವ್ರ ಕೈ ಹಿಡಿದ್ರೆ ಯಾರು ಒಂದು ಸೆಕೆಂಡು ಅಲ್ಲ ಸರ್. ಕಸನು ರಸ ಆಗುತ್ತೆ. ಇಲ್ಲ, ನಿಮ್ಮ ಹಾನೆಸ್ಟ್ ಎಫರ್ಟು ನಿಮಗದು ಸಕ್ಸಸ್ ಆಗಿ ಕನ್ವರ್ಟ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆ ತುಂಬ ಒಳ್ಳೇದಾಗಬೇಕಷ್ಟೆ. ಥ್ಯಾಂಕ್ ಯು ಸರ್. ಇಲ್ಲ, ನಿಮ್ಮ ಮಾತಲ್ಲಿರೋ ಪ್ರೀತಿ, ಆ ಕೃತಜ್ಞತೆ ಶಾಶ್ವತವಾಗಿರಲಿ. ದಿಲ್ಮಾರ್ ಅನ್ನುವಂಥ ಸಿನಿಮಾವನ್ನು ಕರ್ನಾಟಕದ ಎಲ್ಲ ಅಭಿಮಾನಿಗಳು ಹಾಗೂ
ಎಲ್ಲ ಸೂಪರ್ ಸ್ಟಾರ್ಗಳನ್ನು ಪ್ರೀತಿಸುವಂತಹ ಅಭಿಮಾನಿಗಳು ನಿಮ್ಮ ಸಿನಿಮಾಗೂ ದೊಡ್ಡ ಮಟ್ಟದ ಗೆಲುವನ್ನು ಕೊಡಲಿ ಅಂತ ಪಿಕ್ಚರ್ ಪ್ರಚಾರ ಮೂಲಕ ತುಂಬ ಒಳ್ಳೆ ಮನಸ್ಸಲ್ಲಿ ಕೇಳ್ಕೊತೀನಿ. ರಾಮ್ ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಪಿಕ್ಚರ್ ಪ್ರಚಾರದಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನ ನಮ್ಮ ರಾಮ್ ಅವ್ರದ್ದು. ಅಂದರೆ 19 ವರ್ಷಗಳ ಸುದೀರ್ಘವಾದಂಥ ಜರ್ನಿ, ಸೂಪರ್ ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡೋಂಥ ಒಂದು ಅನುಭವ. ನಾನೊಬ್ಬ ನಟನಾಗಬೇಕು ಅನ್ನುವಂಥ ಕನಸು ಕಂಡಂಥ ಒಬ್ಬ ವ್ಯಕ್ತಿ 19 ವರ್ಷದ ನಂತರ ದಿಲ್ಮಾರ್ ಸಿನಿಮಾದ ಮೂಲಕ ನಾಯಕ ನಟರಾಗಿ ಬರ್ತಿದ್ದಾರೆ. ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿದಂಥವ್ರು ನಮ್ಮ ಕನ್ನಡದ ಪ್ರತಿಭಾವಂತ ರೈಟರ್ ಕಮ್ ಡೈರೆಕ್ಟರ್ ಚಂದ್ರಮೌಳಿ ಅವರು. ರಾಮ್ ಅವ್ರಿಗೆ ಒಳ್ಳೆಯದಾಗಲಿ, ದಿಲ್ಮಾರಿಗೆ ಒಳ್ಳೆಯದಾಗಲಿ. ಸಿನಿಮಾವನ್ನು ಅಕ್ಟೋಬರ್ 24ಕ್ಕೆ ನಾವೆಲ್ಲರೂ ಚಿತ್ರಮಂದಿರದಲ್ಲಿ ಹೋಗಿ ನೋಡೋಣ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.